ಕಾವಿ ಬಟ್ಟೆ ಹಾಕ್ಕೊಂಡವರು ಈ ರೀತಿ ಆರೋಪಗಳನ್ನು ಮಾಡಬಾರ್ದು. ಅವ್ರು ಇನ್ನೂ ಬಿ ಜೆ ಪಿ ಒಳಗೆ MLC ಇದ್ರಲ್ಲ ಅದೇ ಮೂಡ್ನಾಗ ಅದಾರ ಅವ್ರು, ಇನ್ನು ಅದೇ ದಾಟಿ ಒಳಗಿದ್ದಾರೆ ಅವ್ರು ಇನ್ನೂ MLC ಬಿಟ್ಟು ಆ ಮಾಜಿ ಮಂತ್ರಿಗಿರಿ ಬಿಟ್ಟು ಇನ್ನೂ ಬಂದಿಲ್ಲ. ಅವರು ರಾಜಕಾರಣಿಗಳು ಆರೋಪ ಪ್ರತ್ಯಾರೋಪ ಮಾಡ್ತಾರಲ್ಲ ಆ ಮೂಡ್ನೊಳಗಿದ್ದಾರೆ ಇನ್ನು. ಅದಕ್ಕೆ ನಾನು ಸ್ವಾಮಿಗಳಾದವರು ಆ ಮೂಡ್ನಾಗ ಇರಬಾರ್ದು. ಸ್ವಾಮಿಗಳಾದವರು ನಮಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಡಬೇಕು. ಸ್ವಾಮಿಗಳಾದರೂ ನಮಗೆ ತಪ್ಪಾಯ್ತಂದರೆ ತಿಳಿಸಿ ಹೇಳೋಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಆರೋಪ ಪ್ರತ್ಯಾರೋಪ ಮಾಡೋದನ್ನು ನಾವು ಸಹಿಸ್ಕೊಳಂಗಿಲ್ಲ. ಯಾಕಂದರೆ ನನ್ನ ಹತ್ರ ಡಾಕ್ಯುಮೆಂಟೇಷನ್ ಇದೆ. ನಾನು ಮಾಡಿದ್ದು ಇದು ಆದೇಶ ಅಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ನಾಗ ಬಂದು ಆದೇಶ ಮಾಡಿದ್ದಲ್ಲ, ಇದು BJP ಗೌರ್ಮೆಂಟ್ನಾಗ ಆದೇಶ ಮಾಡಿದ್ದು. ಮತ್ತು ಇವರು ರಾಜಕಾರಣಿಗಳಾಗಿ ಸ್ವಾಮಿಗಳಾಗೋದಕ್ಕಿಂತ ಇವರು ರಾಜಕಾರಣಿಗಳಾಗಿ ಉಳಿಯೋದು ಒಳ್ಳೆಯದು. ಆ ಪೀಠಕ್ಕೆ ಭಾಳ ಗೌರವ ಇದೆ. ಆ ಪೀಠ ಅಂದರೆ ಸ್ವಾಮಿಗಳಂದರೆ ನಾವು ಗೌರವಿಸ್ತೀವಿ, ಕಾವಿ ಅಂದರೆ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಪೂಜ್ಯ ಭಾವನೆಯಿಂದ ಕಾಣ್ತೀವಿ. ಅದಕ್ಕೆ ಆ ಪೂಜ್ಯ ಭಾವನೆಯಿಂದ ಕಾಣಬೇಕಾತಂದರೆ ಪೂಜ್ಯ ಭಾವನೆಯಿಂದನೇ ಅವರ ರೀತಿ ವರ್ತನೆಗಳು ಇರಬೇಕು. ಅದನ್ನ ಬಿಟ್ಟು ರಾಜಕಾರಣಿಗಳು ಮಾತಾಡ್ದಂಗೆ ಮಾತಾಡಿದ್ರೆ ಇದನ್ನು ನಾವ್ಯಾರೂ ಸಹಿಸ್ಕೊಳಂಗಿಲ್ಲ. ನಾನಂತೂ ಬಿಲ್ಕುಲ್ ಸಹಿಸ್ಕೊಳಂಗಿಲ್ಲ. ಯಾಕದು ಡಿಫಾಮೇಷನ್ ಕೇಸ್ ಹಾಕ್ತೀನಿ ನಾಳೆ. ಈಗಾಗಲೇ ಫೈಲ್ ರೆಡಿ ಆಗ್ತಾ ಇದೆ. ನಿಶ್ಚಿತವಾಗಲು ನನಗೆ ನಾನು ಚಾಲೆಂಜ್ ಅಂತಂದರೆ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ನಾನು ಗೌರವಿಸ್ತೀನಿ, ಸ್ವಾಮಿಗಳನ್ನು ಗೌರವಿಸ್ತೀನಿ, ಅವರಿಗೆ ಗೌರವವನ್ನು ಕೊಡ್ತೀನಿ. ನಾನು ಮಾತಾಡಿದ್ದು 25% ಕೇಳ್ತೀನಿ ಅಂತಂದು ಒಂದೇ ಒಂದು ಪ್ರೂಫ್ ಇದ್ರೆ ಕೊಟ್ಬಿಡಲಿ. ನಾನು ಹೇಳಕತ್ತೀನಿ ರಾಜೀನಾಮೆ ಬೇಡ ರೀ, ರಾಜಕೀಯ ನಿವೃತ್ತಿ ಬಂದ್ಬಿಡ್ತೀನಿ, ಬೇಡ ಸಾಕು. ನಾನು ಈ ರೀತಿ ಮಾಡ್ಕೊತ ಇದ್ನಂದ್ರೆ ನನ್ನ ಜನ ನಾನು 3 ಸತಿ MLA ಮಾಡ್ತಿದ್ರ, 3 ಸತಿ ಮಂತ್ರಿ ಮಾಡ್ತಿದ್ರ, ಎಷ್ಟು ಸತಿ MLA ಆಗ್ಯಾರ ಇವರು ಸ್ವಾಮಿಗಳು? ನಾನು ಯಾವ್ದು ಹೇಳ್ಕೊಂತ ಹೋದ್ರೆ ಈಗ ಸ್ವಾಮಿ ಡ್ರೆಸ್ ಕಳಿಸಿದ ಮೇಲೆ ಹೇಳ್ತೀನಿ ಎಲ್ಲ ಸ್ಟೋರಿನ, ಅವ್ರು ಏನೇನು ಅದಾವ ಅಂತಂದು. ನಾನು ಸುಮ್ಮಿರೋಂಥ ಪ್ರಶ್ನೆನೇ ಇಲ್ಲ, ಯಾರು ಹೇಳಿದ್ರು ಕೇಳಂಗಿಲ್ಲ. ಡೆಫಾಮೇಷನ್ ಕೇಸ್ ಹಾಕ್ತೀನಿ. ಕೇಸ್ ಹಾಕಿ ನನಗೇನಾದರೂ ನನಗೆ ರಾಜಕೀಯವಾಗಿ ನಾನು ತೊಂದರೆ ಆಗೋದನ್ನು ಸಹಿಸ್ಕೊಳಂಗಿಲ್ಲ. ಏನಂತ ತಿಳ್ಕೊಂಡಿದ್ದಾರೆ ಇವ್ರು ಸ್ವಾಮಿಗಳು. ಇವ್ರಿಗೆ ಅನುದಾನ ಕೇಳಿದ್ರೆ ನಮ್ಮ ಅನುದಾನ ಕೇಳಿದ್ರೆ ಕಾನೂನಿನೊಳಗೆ ಕಾನೂನು ರೀತಿಯೊಳಗೆ ನೀತಿ ಒಳಗೆ ನಾವು ಅನುದಾನ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಎಷ್ಟು ಮಂದಿ ಕೊಟ್ಟಿಲ್ಲ? ಇವ್ರು ಹೇಳ್ತಾರೆ 190 ಕೊಟ್ಟು. ಹೌದು ಕೊಟ್ಟಿದ್ದೀನಿ, ತಪ್ಪೇನಿದೆ? ನಿಮಗೆ ಕೊಡಬಾರ್ದು ಅಂತ ಹಣಕಾಸು ಆರ್ಥಿಕ ಇಲಾಖೆನೇ ಅದ್ರಾಗ ಬೊಮ್ಮೆಯವರೇ ಹೇಳಿದ ಮೇಲೆ ನಾನೇ ಕೊಡಬೇಕು? ಒಂದು ಯಾವುದೇ ಗ್ರ್ಯಾಂಟನ್ನು ಅನುದಾನವನ್ನು ಕೊಡಬೇಕಾತಂದರೆ ಅದಕ್ಕೆ ತಂದೆ ಆದಂಥ ರೀತಿ ನೀತಿಗಳು ಅದಾವೆ. ಆ ರೀತಿ ನೀತಿ ಒಳಗೆ ನಾವು ಕೊಡಬೇಕು. ಕೋಟಿ ಕೊಡ್ತೀವೋ, 50 ಲಕ್ಷ ಕೊಡ್ತೀವೋ, 10 ಲಕ್ಷ ಕೊಡ್ತೀವೋ, 20 ಲಕ್ಷ ಕೊಡ್ತೀವೋ, ಇದನ್ನೆಲ್ಲ ತಿಳ್ಕೊಂಡು ತಮಗೆ ಅನುಕೂಲಕ್ಕೆ ಅವ್ರೇನು ಮಾಡ್ಯಾರ, ರಾಜಕಾರಣಿ ಇದ್ದದ್ನಾಗ ಇದನ್ನೇ ಮಾಡ್ಕೊತ ಬಂದಾರ. ಅನುದಾನ ಎತ್ತಿಗಂತ ಹೋಗಿದ್ದ ಮಾಡ್ಯಾರ. ಮಂತ್ರಿ ಇದು ಸ್ವಾಮಿಯಾಗಿಂದ ಅದೇ ಕೆಲಸ ಮಾಡೋದನ್ನು ಬೇಡ. ದಯಮಾಡಿ ಸ್ವಾಮಿಗಳು ನೀವು ಆ ಬಟ್ಟೆ ಕಳಿಸಿದ್ರೆ ನಾನು ಹೇಳ್ತೀನಿ, ಭಾಳ ಚೆನ್ನಾಗಿ ಹೇಳ್ತೀನಿ ನಿಮಗೆಲ್ಲ ರೀತಿ.